ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಸಿ ಇಂಗ್ಲಿಷ್ ವಿತ್ ಸುವರ್ಣ. ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಯೂಸೇಜ್ ಆಫ್ ಲೆಟ್ ಬಗ್ಗೆ, ಅದರ ಬಳಕೆ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಲೆಟ್ ಅನ್ನೋದು ಒಂದು ರೆಗ್ಯುಲರ್ ಫಾರ್ಮ್ ವರ್ಬ್, ಒಂದು ಕ್ರಿಯಾಪದ. ಇದೊಂದು ಕ್ರಿಯಾಪದ, ರೆಗ್ಯುಲರ್ ಫಾರ್ಮ್ ವರ್ಬ್. ಇದು ಫಸ್ಟ್ ಫಾರ್ಮ್ ಲೆಟ್, ಸೆಕೆಂಡ್ ಫಾರ್ಮು ಕೂಡ ಲೆಟ್, ಥರ್ಡ್ ಫಾರ್ಮ್ ಲೆಟ್, ಫೋರ್ತ್ ಫಾರ್ಮ್ ಲೆಟ್ಟಿಂಗ್, ಫಿಫ್ತ್ ಫಾರ್ಮ್ ಟು ಲೆಟ್. ಲೆಟ್ ಅಂದರೆ ಕನ್ನಡ ಅರ್ಥ ಬಿಡು, ಅನುಮತಿಸು, ಅನುಮತಿಯನ್ನು ಕೊಡು ಅಂತ ಅರ್ಥ ಬರುತ್ತೆ. ಇದನ್ನು ಇಂಪರೇಟಿವ್ ಸೆಂಟೆನ್ಸಲ್ಲಿ ನಾವು ಯಾರ ಜೊತೆಯಲ್ಲಿ ಮಾತಾಡ್ತಿರ್ತೀವೋ ಅಂಥ ವ್ಯಕ್ತಿಗೆ ಹೇಳುವಂಥ ಸಂದರ್ಭದಲ್ಲಿ ನಾವು ಈ ಒಂದು ಲೆಟ್ಟನ್ನು ಉಪಯೋಗಿಸಿ ಸಾಮಾನ್ಯವಾಗಿ ಹೆಚ್ಚು ವಾಕ್ಯಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಬಳಸೋದುಂಟು. ಉದಾಹರಣೆಗಳ ಮೂಲಕ ಈ ಲೆಟ್ನ ಉಪಯೋಗವನ್ನು, ಅರ್ಥವನ್ನು ತಿಳಿಯೋಣ. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ತಾವು ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ, ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಇದು ತುಂಬ ಯೂಸ್ಫುಲ್ ಅನ್ನೋದಾದರೆ ಇಂಗ್ಲೀಷನ್ನು ಕಲಿಯುವಂತಹ ಆಸಕ್ತಿ ಉಳ್ಳವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ನ ನಂತರ ಪ್ರೊನೌನ್ ಏನಾದರೂ ಬಳಸೋದಾದರೆ ಆಕ್ಯುಸೇಟಿವ್ ಪ್ರೊನೌನ್ಗಳನ್ನು ಬಳಸಬೇಕು. ಆಕ್ಯುಸೇಟಿವ್ ಪ್ರೊನೌನ್ಸ್ ಅಂತಂದರೆ ಆಬ್ಜೆಕ್ಟ್ ಪ್ಲೇಸಲ್ಲಿ ಬಳಸುವಂಥ ಆಬ್ಜೆಕ್ಟಿವ್ ಪ್ರೊನೌನ್ಸ್. ಉದಾಹರಣೆಗೆ ಮೀ ಅನ್ನೋದನ್ನು ಬಳಸ್ಬೋದು, ದೆಮ್ ಅನ್ನೋದನ್ನು ಬಳಸ್ಬೋದು, ಹಿಮ್, ಅರ್, ಇಟ್ ಇವುಗಳನ್ನು ಬಳಸ್ಬೋದು. ಅಜ್ಜನ್ನು ಕೂಡ ಬಳಸ್ಬೋದು, ಆದರೆ ಅದರ ಅರ್ಥ ಬೇರೆ ಆಗುತ್ತೆ. ನೆಕ್ಸ್ಟ್ ನೇಮ್ಗಳನ್ನು, ಪ್ರಾಪರ್ ನೌನ್ಗಳನ್ನು ಬೇಕಾದರೂ ಈ ಲೆಟ್ನ ನಂತರ ಬಳಸ್ಬೋದು. ಓಕೆ, ಲೆಟ್ ಮೀ ಗೋ, ನನಗೆ ಹೋಗಲು ಬಿಡೋ. ಲೆಟ್ ಹಿಮ್ ಕಮ್, ಅವನಿಗೆ ಬರಲು ಬಿಡೋ. ಲೆಟ್ ದೆಮ್ ಪ್ಲೇ ಕ್ರಿಕೆಟ್, ಅವರನ್ನು ಕ್ರಿಕೆಟ್ ಆಡಲು ಬಿಡೋ. ಲೆಟ್ ಮೀ ಗೆಟ್ ರೆಡಿ, ನನಗೆ ಸಿದ್ಧನಾಗಲು ಬಿಡೋ, ನನಗೆ ತಯಾರಾಗಲು ಬಿಡೋ. ಲೆಟ್ ಮೀ ಟೆಲ್ ಯು ಸಮಥಿಂಗ್, ನಿನಗೆ ಏನಾದರೂ ಹೇಳಲು ನನ್ನನ್ನು ಬಿಡೋ. ಲೆಟ್ ಮೀ ನೋ, ನನಗೆ ತಿಳಿದುಕೊಳ್ಳಲು ಬಿಡೋ. ಲೆಟ್ ಮೀ ಡೂ ಇಟ್ ಮೈಸೆಲ್ಫ್, ಈ ಕೆಲಸವನ್ನು ನನ್ನಷ್ಟಕ್ಕೆ ನಾನು ಮಾಡಲು ಬಿಡೋ. ಲೆಟ್ ಮೀ ಟೆಲ್ ಯು ವಾಟ್ ವಿಲ್ ಹ್ಯಾಪನ್, ಏನು ನಡೆಯುತ್ತದೆ ಎಂದು ನನಗೆ ಹೇಳಲು ಬಿಡೋ. ಲೆಟ್ ಮಿ ಟೆಲ್ ಯು ವಾಟ್ ಹ್ಯಾಪನ್ಡ್, ಏನಾಯಿತೆಂದು ನಿನಗೆ ಹೇಳಲು ನನ್ನನ್ನು ಬಿಡೋ. ಲೆಟ್ ಮಿ ಡೂ ವಾಟ್ ಐ ವಾಂಟ್, ನನಗೆ ಇಷ್ಟವಾದುದನ್ನು ನಾನು ಮಾಡಲು ಬಿಡೋ. ಲೆಟ್ ಮಿ ಸಿ ಇಟ್, ನನಗೆ ಇದನ್ನು ನೋಡಲು ಬಿಡೋ. ಲೆಟ್ ಮಿ ಈಟ್, ನನ್ನನ್ನು ತಿನ್ನಲು ಬಿಡೋ. ಲೆಟ್ ದೆಮ್ ಕಮ್, ಅವರನ್ನು ಬರಲು ಬಿಡೋ. ಲೆಟ್ ಹಿಮ್ ರೀಡ್, ಅವನನ್ನು ಓದಲು ಬಿಡೋ. ಲೆಟ್ ಹರ್ ಸಿಂಗ್, ಅವಳನ್ನು ಹಾಡಲು ಬಿಡೋ. ಲೆಟ್ ಹರ್ ಕಮ್ ಟು ಎ ಡಿಸಿಷನ್,
ಲೆಟ್ ಹರ್ ಕಮ್ ಟು ಎ ಡಿಸಿಷನ್. ಅವಳು ಒಂದು ನಿರ್ಣಯಕ್ಕೆ ಬರಲು ಅವಳನ್ನು ಬಿಡೋ. ಲೆಟ್ ಹಿಮ್ ಟ್ರೈ ಆನ್ ಇಸ್ ಓನ್. ಲೆಟ್ ಹಿಮ್ ಟ್ರೈ ಆನ್ ಇಸ್ ಓನ್. ಅವನನ್ನು ಸ್ವತಂತ್ರವಾಗಿ ಪ್ರಯತ್ನಿಸಲು ಬಿಡೋ. ಅವನಿಗೆ ತನ್ನಷ್ಟಕ್ಕೆ ತಾನು ಪ್ರಯತ್ನಿಸಲು ಬಿಡೋ. ತನ್ನಷ್ಟಕ್ಕೆ ತಾನು ಪ್ರಯತ್ನಿಸಲು ಬಿಡೋ. ಲೆಟ್ ಮಿ ಥಿಂಕ್ ಫಾರ್ ಎ ಮೊಮೆಂಟ್. ಲೆಟ್ ಮಿ ಥಿಂಕ್ ಫಾರ್ ಎ ಮೊಮೆಂಟ್. ಒಂದು ಕ್ಷಣ ಯೋಚಿಸಲು ನನ್ನನ್ನು ಬಿಡೋ. ಲೆಟ್ ಮಿ ರೀಡ್ ದ ನ್ಯೂಸ್ ಪೇಪರ್. ಲೆಟ್ ಮಿ ರೀಡ್ ದ ನ್ಯೂಸ್ ಪೇಪರ್. ನನ್ನನ್ನು ನ್ಯೂಸ್ ಪೇಪರ್ ಓದಲು ಬಿಡೋ. ನನ್ನನ್ನು ನ್ಯೂಸ್ ಪೇಪರ್ ಓದಲು ಬಿಡೋ. ಡೋಂಟ್ ಲೆಟ್ ಹಿಮ್ ಗೋ. ಇದು ನೆಗೆಟಿವ್ ಸೆಂಟೆನ್ಸ್. ಡೋಂಟ್ ಲೆಟ್ ಹಿಮ್ ಗೋ. ಅವನನ್ನು ಹೋಗಲು ಬಿಡಬೇಡ. ಅವನನ್ನು ಹೋಗಲು ಬಿಡಬೇಡ. ಡೋಂಟ್ ಲೆಟ್ ಹಿಮ್ ಕಮ್. ಡೋಂಟ್ ಲೆಟ್ ಹಿಮ್ ಕಮ್. ಅವನನ್ನು ಬರಲು ಬಿಡಬೇಡ. ಅವನನ್ನು ಬರಲು ಬಿಡಬೇಡ. ಡೋಂಟ್ ಲೆಟ್ ದೆಮ್ ಪ್ಲೇ ಕ್ರಿಕೆಟ್. ಡೋಂಟ್ ಲೆಟ್ ದೆಮ್ ಪ್ಲೇ ಕ್ರಿಕೆಟ್. ಅವರನ್ನು ಕ್ರಿಕೆಟ್ ಆಟ ಆಡಲು ಬಿಡಬೇಡ. ಅವರನ್ನು ಕ್ರಿಕೆಟ್ ಆಡಲು ಬಿಡಬೇಡ. ಡೋಂಟ್ ಲೆಟ್ ಹರ್ ಗೋ ದೇರ್. ಡೋಂಟ್ ಲೆಟ್ ಹರ್ ಗೋ ದೇರ್. ಅವಳನ್ನು ಅಲ್ಲಿಗೆ ಹೋಗಲು ಬಿಡಬೇಡ. ಅವಳನ್ನು ಅಲ್ಲಿಗೆ ಹೋಗಲು ಬಿಡಬೇಡ. ಡೋಂಟ್ ಲೆಟ್ ಇಟ್ ಬಾರ್ಕ್. ಡೋಂಟ್ ಲೆಟ್ ಇಟ್ ಬಾರ್ಕ್. ಅದು ಬೊಗಳಲು ಬಿಡಬೇಡ. ಅದನ್ನು ಬೊಗಳಲು ಬಿಡಬೇಡ. ಡೋಂಟ್ ಲೆಟ್ ಹಿಮ್ ಟೆಲ್ ವಾಟ್ ಹ್ಯಾಪನ್ಡ್. ಡೋಂಟ್ ಲೆಟ್ ಹಿಮ್ ಟೆಲ್ ವಾಟ್ ಹ್ಯಾಪನ್ಡ್. ಏನಾಯಿತೆಂದು ಹೇಳಲು ಅವನಿಗೆ ಬಿಡಬೇಡ. ಡೋಂಟ್ ಲೆಟ್ ಹಿಮ್ ಸರ್ಚ್. ಡೋಂಟ್ ಲೆಟ್ ಹಿಮ್ ಸರ್ಚ್. ಅವನನ್ನು ಹುಡುಕಲು ಬಿಡಬೇಡ. ಅವನನ್ನು ಹುಡುಕಲು ಬಿಡಬೇಡ. ಡೋಂಟ್ ಲೆಟ್ ಎನಿವನ್ ಕಮ್ ಇನ್ಸೈಡ್. ಡೋಂಟ್ ಲೆಟ್ ಎನಿವನ್ ಕಮ್ ಇನ್ಸೈಡ್. ಯಾರನ್ನೂ ಒಳಗಡೆ ಬರಲು ಬಿಡಬೇಡ. ಡೋಂಟ್ ಲೆಟ್ ಆಲ್ ಆಫ್ ದೆಮ್ ಪಾರ್ಟಿಸಿಪೇಟ್. ಡೋಂಟ್ ಲೆಟ್ ಆಲ್ ಆಫ್ ದೆಮ್ ಪಾರ್ಟಿಸಿಪೇಟ್. ಅವರೆಲ್ಲರೂ ಭಾಗವಹಿಸಲು ಬಿಡಬೇಡ. ಪ್ಲೀಸ್ ಡೋಂಟ್ ಲೆಟ್ ಮೀ ಡೈ. ಪ್ಲೀಸ್ ಡೋಂಟ್ ಲೆಟ್ ಮೀ ಡೈ. ದಯವಿಟ್ಟು ನನ್ನನ್ನು ಸಾಯಲು ಬಿಡಬೇಡ. ದಯವಿಟ್ಟು ನನ್ನನ್ನು ಸಾಯಲು ಬಿಡಬೇಡಿ. ಮೈ ಡಿಯರ್ ವೀವರ್ಸ್, practice all these sentences and use in your day-to-day life. I will meet you in the next video. Till then, take care, keep learning, keep watching. Happy learning. Bye bye. Take care.